2008ರಲ್ಲಿ ನಿಮ್ಗೇನಂತ ಸುದ್ದಿ ಬಂತು ಇವ್ರದ್ದು? ನೋಡಿ MP ಶಂಕರ್ ಅವರು ಎಂತ ಅದ್ಭುತ ನಟ. ಆಮೇಲೆ ನಾಗರಹಾವು, ವಿಷ್ಣುವರ್ಧನ್ ನಟ ಏನ್ ನಾಗರಹಾವು, ಭೂತಯ್ಯನ ಮಗ, ಅಯ್ಯೋ, ಈ ಚಿತ್ರಗಳಲ್ಲೂ ಕೂಡ ಅವ್ರ ಅಭಿನಯ ಯಾರು ಮರೆಯಂಗಿಲ್ಲ. ಅದ್ಭುತ. ನೋಡಿ 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 MP ಶಂಕರ್ ವರ್ಷದ 2 ವರ್ಷದ ಪೂಜೆ ಮಾಡ್ಕೊಂಡು ಹೋದ್ರು. ಇದು ಎಂಟಿ ನೋಡಿ MP ಶಂಕರ್ ಅವರು ನಿಮ್ ಲಿಂಗಾಯತ್ರೆ. ಹೌದು, 2008 ನೋಡಿ ಬ್ರೋ, 17/7/2008ರಲ್ಲಿ ತೀರೋಗಿದ್ದು. ತುಂಬಾ ಚೆನ್ನಾಗ್ ಬಂತು ಗುಂಡಿ. ಆದ್ರೆ ಗೋರಿ ಕಟ್ಟೋನ್ ಚೆನ್ನಾಗ್ ಕಟ್ಲಿಲ್ಲ. ಅದಕ್ಕೆ ಯಾಕೆ ನಿನಗೆ ಹೊಟ್ಟೆ ಉರಿ? ನನ್ನ ಹೆಂಡತಿ ಸಾಯ್ದೆ ಹೋಗಿದ್ದಿದ್ರೆ ಈ ಮನೇಲೆ ವಾಸ ಮಾಡ್ಕೊಂಡಿದ್ದು ಊರ್ನಲ್ಲಿರೋ ಮನೆನ ಸೊಸೈಟಿಗೆ ಬಾಡಿಗೆ ಕೊಡ್ತಾ ಇದ್ದೆ. ಮಯೂರ, ತಪ್ಪು ಯಾರದ್ದೇ ಆಗಿದ್ರು ತಮ್ಮ ಮಕ್ಕಳ ಮೇಲೆ ಕೈ ಮಾಡಿದ ನಿನ್ನನ್ನು ಸಾಮ್ರಾಟರು ಸುಮ್ಮನೆ ಬಿಡುವುದಿಲ್ಲ. ಯಾವ ಮಹಾ ಗನಂದಾರಿ ಕೆಲಸ ಅಂತ ಮಾಡಿಬಿಟ್ಟೆ. ಕಂಬ ಕಟ್ಟಬೇಕು ನಿಜ, ಎಂತವ್ರನ್ನ? ಉಪ್ಪಿನ ಮನೆಗೆ 2 ಬಗೆಯವ್ರನ್ನ, ಊರಿಗೆ ದ್ರೋಹ ಮಾಡೋರ್ನ, ಬೆನ್ನಿಗೆ ಚೂರಿ ಹಾಕೋರ್ನ. ಚಲನಚಿತ್ರ ನಟರು, ನಿರ್ಮಾಪಕರು ಆಗಿದ್ದಂತಹ MP ಶಂಕರ್ ಅವರು ನಮ್ಮನ್ನೆಲ್ಲ ಆಗಲಿ ಇವತ್ತಿಗೆ 16 ವರ್ಷಗಳು ಸಂದಿವೆ. 17/7/2008ರಲ್ಲಿ ಅವ್ರು ತೀರೋಗಿದ್ದು. ಅವರ ಪುಣ್ಯ ಸ್ಮರಣೆಯಾದ ಇಂದು ರಾತ್ರಿ ಹೊತ್ತು ಬಂದು ಇವತ್ತು ಇಡೀ ಕನ್ನಡಿಗರಿಗೆ ಅವರ ಸಮಾಧಿಯನ್ನು ತೋರಿಸೋಂಥ ಕೆಲಸ ಮಾಡಿದ್ದೀವಿ. ಅವರು ಚಿತ್ರಗಳಿಂದ ಇವತ್ತಿನವರೆಗೂ MP ಶಂಕರ್ ಅಂತಂದರೆ ಒಂದು ಏನೋ ಉತ್ಸಾಹ ಬರುತ್ತೆ. ಅವರು ತೆಗೆದಂಥ ಚಿತ್ರಗಳು ನಮ್ಮ ಕಣ್ಮುಂದೆ ಬರ್ತವೆ. ಇವತ್ತು ಅವರು ಸ್ಮರಿಸುವಂತಹ ದಿನ. ಸೊ ಹಂಗಾಗಿ ಈ ವಿಡಿಯೋ ಮಾಡಿದ್ದೀವಿ. ಇದು ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀವಿ. ಇಷ್ಟ ಆಗಿದರೆ ಎಲ್ಲರೊಂದಿಗೂ ಹಂಚ್ಕೊಳ್ಳಿ. ಥ್ಯಾಂಕ್ ಯು. ಮರೆಯದಾದಂಥ ಒಂದು ಚಿತ್ರಗಳಂತಂದರೆ ಅಂಬರೀಷ್ ನಟನೆಯ ಇದು ಮೃಗಾಲಯ ಆಗಿರ್ಬೋದು, ಮತ್ತು ನಮ್ಮ ಅಣ್ಣವರ ನಟನೆಯ ಗಂಧದ ಗುಡಿ ಆಗಿರ್ಬೋದು, ಮತ್ತು ಕಾಡಿನ ರಹಸ್ಯ, ಈ ಥರದ ಚಿತ್ರಗಳನ್ನು ಕೊಟ್ಟಂಥ MP ಶಂಕರ್ ಅವರು ಅಂದಿನ ಕಾಲದಲ್ಲಿ 2008ರಲ್ಲಿ ಅವರು ತೀರೋದಂಥ ಸಂದರ್ಭದಲ್ಲಿ ಅವರಿಗೆ ಗುಂಡಿ ತೆಗೆದು ಅಂತ್ಯ ಸಂಸ್ಕಾರಕ್ಕೆ ನೆರವು ಕೊಟ್ಟರು ಅಂತಂದರೆ ನಮ್ಮ ನೀಲಮ್ಮನವರು. ಮೈಸೂರಿನ ವೀರಶೈವ ರುದ್ರಭೂಮಿಯಲ್ಲಿ ನಾವಿದ್ದೀವಿ. ಇವತ್ತು ಅವ್ರದ ಏನೋ ಸಮಾಧಿನ ನೋಡೋಣ ಬನ್ನಿ. 2008ರಲ್ಲಿ ನಿಮ್ಗೇನಂತ ಸುದ್ದಿ ಬಂತು ಇವ್ರದ್ದು? ನೋಡಿ MP ಶಂಕರ್ ಅವರು ಎಂತ ಅದ್ಭುತ ನಟ. ಆಮೇಲೆ ಇನ್ನೂ ಮರ್ತೇಬಿಟ್ಟೆ, ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ನಾಗರಹಾವು, ವಿಷ್ಣುವರ್ಧನ್ ನಟ ಏನ್ ನಾಗರಹಾವು, ಭೂತಯ್ಯನ ಮಗ, ಅಯ್ಯೋ, ಈ ಚಿತ್ರಗಳಲ್ಲೂ ಕೂಡ ಅವ್ರ ಅಭಿನಯ ಯಾರು ಮರೆಯಂಗಿಲ್ಲ. ಅದ್ಭುತ. ನೋಡಿ 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 MP ಶಂಕರ್ ವರ್ಷದ 2 ವರ್ಷದ ಪೂಜೆ ಮಾಡ್ಕೊಂಡು ಹೋದ್ರು. ಇದು ಎಂಟಿ ನೋಡಿ MP ಶಂಕರ್ ಅವರು 2008 ನೋಡಿ ಬ್ರೋ, 17/7/2008ರಲ್ಲಿ ತೀರೋಗಿದ್ದು. ಅಂದರೆ ಕರೆಕ್ಟಾಗಿ ಇವರು 18 ವರ್ಷಗಳಾಗಿವೆ. ಇವ್ರನ್ನ ಎಷ್ಟು ಜನ ಸ್ಮರಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಚಿತ್ರ ಪ್ರೇಮಿಗಳು, ಚಿತ್ರ ರಸಿಕರು ನೋಡಿ, ಒಟ್ಟು ಅವ್ರ ಕುಟುಂಬಸ್ಥರು ಅದ್ಭುತವಾಗಿ ಚೆನ್ನಾಗಿ ಇವ್ರ ಸಮಾಧಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇವ್ರನ್ನ ಸ್ಮರಿಸಬೇಕಾದಂತೂ ಜಾಗೃತ ಕನ್ನಡಿಗರ ಕರ್ತವ್ಯ ಕೂಡ ಹೌದು. ಹೇಳಿ, ಇವಾಗ ಇವ್ರ ಬಗ್ಗೆ ಹೇಳಿ. ಏನಾಯ್ತು? ಅವ್ರು ಹೆಂಗ್ ಬಂತು? ಗುಂಡಿ ಯಾವ ತರ ತೆಗೆದ್ರಿ? ಅಲ್ಲ, ಇದು ತುಂಬಾ ಚೆನ್ನಾಗ್ ಬಂತು ಗುಂಡಿ. ಆದ್ರೆ ಗೋರಿ ಕಟ್ಟೋನ್ ಚೆನ್ನಾಗ್ ಕಟ್ಲಿಲ್ಲ. ಹೌದಾ? ಎಲ್ಲ ಇದ್ರ ಬಗ್ಗೆ ಹೇಳಿ. MP ಶಂಕರ್ ಅವ್ರ ಬಗ್ಗೆ ಯಾವ ತರ ಅವತ್ತೇನಾಯ್ತು, ಅವತ್ತು ನಡೆದ ಘಟನೆ ಹೇಳಿ. ಇಲ್ಲ, ಅವತ್ತಲ್ಲ, ಆದ್ರೆ ಇನ್ನೊಂದು ದಿನನೇ ಬಂದು ಗುಂಡಿಗೆ ಹೇಳಿದ್ರು. ಒಬ್ಬರು ಸ್ವಾಮಿಗಳು ಬಂದು ಹೇಳಿದ್ರು. ಸರಿ, ಆಮೇಲಿಂದ ಇವ್ರ ತಾಯಿ ತಂಗಿದು ಆ ಕಡೆ ಇದೆ, ಅಲ್ಲಿ ಜಾಗ ಸಾಕಾಗ್ಲಿಲ್ಲ. ಆಮೇಲೆ ಇಲ್ಲಿ ವಿಶಾಲವಾಗಿ ಜಾಗ ಇತ್ತಲ್ವಾ, ಇಲ್ಲಿ ಮಾಡಿ. ಇನ್ನೊಂದು ವೀಕ್ಷಕ, ನೀವೆಲ್ಲ ಗಮನಿಸ್ಬೋದು, ಅವ್ರು ಆ್ಯಕ್ಚುಲಿ ಅವ್ರ ಚಿತ್ರಗಳು ಎಷ್ಟು ಪ್ರೊಡ್ಯೂಸ್ ಮಾಡಿದ್ರು ಅವೆಲ್ಲ ವನ್ಯಜೀವಿ ಕುರಿತಾದಂಥ ಚಿತ್ರಗಳೇ. ಸೊ ಹಂಗಾಗಿ ಇವ್ರ ಹೆಸರು ಮುಂದೆ ನೋಡಿ ವನ್ಯ ಪ್ರಾಣಿ ಪ್ರಿಯರು ಅಂತ ಹೇಳ್ಬಿಟ್ಟು ಇಲ್ಲಿ ಬರ್ಸ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅವರು ವನ್ಯ ಪ್ರಾಣಿ ಪ್ರಿಯರು ಅಂತ. ಮೃಗಾಲಯ ಆಗಿರ್ಬೋದು, ಆಮೇಲಿಂದ ಕಾಡಿನ ರಹಸ್ಯ, ಗಂಧದ ಗುಡಿ, ಇವೆಲ್ಲವೂ ಕೂಡ ವನ್ಯಜೀವಿ ಸಂರಕ್ಷಣೆ ಕುರಿತಾಗೇ ಇದ್ವು. ಆ್ಯಕ್ಚುಲಿ ಇವರು ಏನೋ ಕಾಮಿಡಿ ರೋಲಲ್ಲೂ ಕೂಡ ಅಭಿನಯಿಸಿದ್ದಾರೆ. ಅದ್ರ ಜೊತೆಗೆ ಸಹನಟರಾಗಿದ್ದಾರೆ, ಪ್ರೊಡ್ಯೂಸರ್ ಆಗಿದ್ದಾರೆ. ಆಮೇಲೆ ವಿಲನ್ ಪಾತ್ರಗಳನ್ನು ಕೂಡ ಅಷ್ಟೇ ಜೀವ ತುಂಬಿದ್ದಾರೆ ಅಂತ. ಸ್ವಲ್ಪ ದೊಡ್ಡದಾಗೆ ತೋಡಿದಾರೆ ಅನ್ಸುತ್ತೆ, ಸ್ವಲ್ಪ ದಪ್ಪ ಇದ್ರು ಅನ್ಸುತ್ತೆ ಅವರು. ಇಲ್ಲ, ಸಣ್ಣ ಆಗೋಗಿದ್ದು. ನಾವು ಫಸ್ಟ್ ನೋಡಿದಾಗ ದಪ್ಪಕ್ಕಿತ್ತು, ಆಮೇಲಿಂದ ಅವ್ರು ತೀರೋದಾಗ ಸಣ್ಣಕ್ಕಿತ್ತು. ಅಂತ ದಪ್ಪ ಇರ್ಲಿಲ್ಲ. ಆದ್ರೆ ಅದನ್ನ ಪೂರ್ತಿ ಚೆನ್ನಾಗ್ ಮಾಡಿದ್ದು. ಅದು ಗುಂಡಿಯಲ್ಲಿ ಯಾವ ತರ ಅವತ್ತು ಹೆಂಗ್ ತೋಡಿದ್ರು ಹೇಳ್ಬೋದು? ಅದನ್ನ ಹೇಳಿದ್ನಲ್ಲ, ಚೌಕಟ್ಟಾಗಿ ಕೂರ್ಸಕ್ಕೆ ಮುಂದ್ಗಡೆ ಅಂತ ಎಲ್ಲ ಮಾಡಿದ್ವು. ಅವರು ಅಂತ ಯಾವಾಗ ಗೊತ್ತಾಯ್ತು ನಿಮ್ಗೆ? ಅಲ್ಲ, ಫಸ್ಟ್ ಬಂದು ಹೇಳುವಾಗ್ಲೇ MP ಶಂಕರ್ ತೀರೋಯ್ತು ಅಂತ ಹೇಳಿದ್ರಲ್ಲ.
ಆದ್ರೆ ಅವತ್ತೇನಂದ್ರೆ ಅದ್ರ ಮಾರನೆಗೆ ಡಫನ್ ಮಾಡಿದ್ದು. ಅವಾಗ ಇದ್ದವರೆಲ್ಲ ಅಲ್ಲೇ ನೋಡ್ಕೊಂಡು ದಫನ್ ಹೋಗಿದ್ರು. ಮಾಡಿದ್ರು ಇಲ್ಲಿಗೇನ್ ಜಾಸ್ತಿ ಜನ ಬರ್ಲಿಲ್ಲ. ಅಲ್ಲ ಇವ್ರನ್ನ ದಫನ್ ಮಾಡಿದ್ರ? ಹೌದು, ಡಫನ್ ಮಾಡಿದ್ದು. ಹೌದಾ? ಹ್ಮ್. ದಫನ್ ಅಂದ್ರೇನು? ಡಫನ್ ಅಂದ್ರೆ ಈಗ ಗುಂಡಿ ಒಳಗೆ ಹಾಕಿ ಕೂರ್ಸಿ ಅದನ್ನ ಮುಚ್ಚೋದು, ಮಣ್ಣು ಮುಚ್ಚಾಗದೆ ಡಫನ್ ಅಂತ ಹೇಳ್ತಾರೆ. ಕೆಲವರು ಗುಂಡಿ ಒಳಗೆ ಕೂರಿಸ್ತಾ ಅಂತಾರೆ, ಕೆಲವರು ಡಫನ್ ಅಂತ ಹೇಳ್ತಾರೆ. ಅಲ್ಲ ದಫನ್ಗೆ ಇನ್ನೊಂದು ಅರ್ಥ ಇದೆಯಲ್ಲ, ಸುಡೋ. ಒಬ್ಬೊಬ್ರು ಸಂಸ್ಕಾರ ಮಾಡ್ದು ಅಂತಾರೆ, ನಾನಾ ತರ, ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಇವ್ರ ಚಿತ್ರಗಳು ನೀವು ನೋಡಿದ್ರಾ? ಸುಮಾರು ಯಾವ್ದು ಇಷ್ಟ ಇವ್ರು ಮಾಡಿರೋ ಚಿತ್ರ ನಿಮ್ಗೆ? ಹರಿಶ್ಚಂದ್ರ ಕಾದಿರ್ತದೆ. ಓ ಇವರಲ್ವಾ ಕುಲದಲ್ಲಿ ಕೀಳೋದು? ಅದು ತುಂಬಾ ಸತ್ಯ ಹರಿಶ್ಚಂದ್ರ. ಓ ಮರ್ತೇ ಬಿಟ್ಟಿದ್ದೀವಿ ನಾವು, ಕ್ಷಮಿಸ್ಬೇಕು ಕನ್ನಡಿಗರು. ಸತ್ಯ ಹರಿಶ್ಚಂದ್ರ ಸಿನಿಮಾದಲ್ಲಿ ಕೂಡ ಇವರು ಮಾಡಿರೋಂಥ ಪಾತ್ರ ಮರೆಯಂಗೆ ತುಂಬಾ ಇಲ್ಲ. ಇಷ್ಟ ಅದು. ಯಾರಿಗೆ ಏನೋ ಸ್ಮಶಾನ ಕಾಯೋ ಇದೆ ಇದು ಮಾಡಿರೋದಲ್ವ ಅವರು? ಹೇಳಿ. ನೋಡಿ ಅಮ್ಮ, ನಿಮ್ಮ ಕೆಲಸನ ಅವರು ಸತ್ಯಹರಿಶ್ಚಂದ್ರ ಸಿನಿಮಾದಲ್ಲಿ ಮಾಡಿದ್ದಾರೆ. ಹೌದು. ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮ್ಗೆ? ನಿಮ್ ಬಗ್ಗೆ ಏನೋ ಒಂದು ಸಿನಿಮಾ ತೆಗೆದಿದ್ದಾರೆ ಅದ್ರದಲ್ಲಿ. ಅದ್ರಲ್ಲಿ ಆವಾಗ ನಂಗೇನು ಅನ್ಸಿರ್ಲಿಲ್ಲ, ಆಮೇಲೆ ಅನಿಸ್ತು ಅಲ್ಲ ಇದಕ್ಕೆ ಅದು ಏನು ಒಂದು ಆಕ್ಟ್ ಮಾಡ್ಬೇಕಾದ್ರು ಅದು ಒಂದು ಸಾಕಾರ ಇರ್ಲೇಬೇಕಲ್ವಾ? ಹೌದೌದು. ಇಲ್ಲ ಅಂದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಅಲ್ಲ ರಾತ್ರಿಯಲ್ಲಿ ಹಿಂಗ್ ಓಡಾಡ್ತಿರ್ತೀರಾ, ನಿಮ್ಗೆ ಇದುವರೆಗೂ ಒಂದು ನೆಗೆಟಿವ್ ಎನರ್ಜಿ ಅಂತ ಹೇಳ್ತಾರೆ ತುಂಬಾ ಜನ. ಆ ನೆಗೆಟಿವ್ ಎನರ್ಜಿ ಅಂದ್ರೆ ಕೆಟ್ಟ ಗಾಳಿ ಅಂತಾರೆ ಕನ್ನಡದಲ್ಲಿ ಹೇಳ್ಬೇಕಾದ್ರೆ. ಆ ಥರದ್ದು ಏನು ನಿಮಗೆ ಅನುಭವ ಆಗೇ ಅಲ್ವಾ ಇದುವರೆಗೂ? ಶರೀರದಲ್ಲಿ ಸುಳ್ಳು ಮೋಸ ಕಟ್ಬಟ್ಟೆ ಇದ್ರೆ ಅದು ಆಗುತ್ತೆ ಅನುಭವ. ಸತ್ಯ ಒಂದಿದ್ರೆ ಯಾವ ಅನುಭವ ದವ್ವ ಬಂದ್ರು ಹೋಗುತ್ತೆ. ಹೌದಾ? ಇಲ್ಲಿ ಆ ಥರ ಏನಾದರೂ ಸ್ವಲ್ಪ ಯಾವುದು ಏನಿಲ್ಲ, ಹೊಳ ಸೌಂಡು ಅದೇ ನಾವೇ ಹೇಳ್ಬೇಕು ಕೂತ್ಕೊಂಡಷ್ಟೇ. ಅಲ್ಲ ನಿಮ್ಗೆ ಆ ಥರದ್ದು ಈ ಥರದ್ದು ಯಾವುದು ಏನು ಇಲ್ಲ. ಹಾಂ ಹಾಂ ಹಾಂ